ಈಗ ಒಮ್ಮೆ ನೀಟ್ ಬರೆದಿರ್ತಾರೆ, ಈಗ ಒಮ್ಮೆ ನೀಟ್ ಬರೆದ್ರು ಪೇಪರ್ ಲೀಕ್ ಆಯ್ತು, ಬಟ್ ಆ ಸ್ಟೂಡೆಂಟ್ಗೆ ಎರಡನೇ ಸಲ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತಾ? ಮನಸ್ಥಿತಿ ಹೇಗಿರುತ್ತೆ? ಯಾಕಂದ್ರೆ ತುಂಬಾ ಜನ ಅದನ್ನೇ ಮಾತಾಡ್ಕೋತಾರೆ, ಎರಡನೇ ಸಲ ಬರೆದು ಏನಾಗ್ತಿತ್ತು, ಟೈಮ್ ಸಿಕ್ತು ಓದ್ಲಿಕ್ಕೆ. ಸರ್ ಏನಂದ್ರೆ ಸ್ವಲ್ಪ ಜನ 5 ವರ್ಷದಿಂದ ಮಾಡಿರ್ತಾರೆ, ರಿಪೀಟರ್ಸ್ 4-5 ವರ್ಷದಿಂದ ಮಾಡಿರ್ತಾರೆ. ಅವ್ರು ಒಂದೇ ಟೆಕ್ಸ್ಟ್ ಬುಕ್ ಒಂದೇ ನೋಟ್ಸ್ ಓದಿ ಸ್ಟ್ರೆಸ್ ಆಗಿಬಿಡುತ್ತೆ ಸರ್ ಅವರಿಗೆ ಯಾವತ್ತು ಎಕ್ಸಾಮ್ ಬರುತ್ತೆ, ನಾವು ಯಾವಾಗಿದು ಮುಗಿಸಿ ಮನೆಗೆ ಅಂತ ಅವರಿಗೆ ದೊಡ್ಡದಿರುತ್ತೆ. ನಮಗೆ ನಾನು ನೀಟ್ ಎಕ್ಸಾಮ್ ಆದಮೇಲೆ ನಾನು 5 ದಿವಸ ಮಲಗಿದ್ದೆ ಬೇರೆ, ಯಾಕಂದರೆ ಅಷ್ಟು ಸ್ಟ್ರೆಸ್ ಇತ್ತು ನಮಗೆ. ನಾವು 2 ಗಂಟೆ ನಿದ್ರೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಅದೇ ಸ್ಟೂಡೆಂಟಿಗೆ ನೀನು ಎಕ್ಸಾಮ್ ಬರ್ದಿದ್ಯಪ್ಪ, ನಿನ್ನ ಲೈಫಿಂದು ಒಂದು ಮೋಸ್ಟ್ ಹಾರ್ಡೆಸ್ಟ್ ಡೇ ನೀನು ಪಾಸ್ ಮಾಡಿ ಬಂದಿದ್ಯಾ, ಇಲ್ಲ ಎಲ್ಲ ವೇಸ್ಟಲ್ಲಿ ಹೋಯ್ತು, ನೀನು 2 ತಿಂಗಳಾದಮೇಲೆ ಇನ್ನೊಂದ್ಸತಿ ಬರಿಬೇಕಂದ್ರೆ ಅವನಿಗೆ ಏನಾಗುತ್ತೆ ಸರ್? ಇನ್ನೊಂದು ತಲೆಯಲ್ಲಿ ಏನಿರುತ್ತೆ ಅಂದರೆ ಇವತ್ತು ಮುಗೀತು, ಇವತ್ತು ಲಾಸ್ಟ್ ಓದಿದ್ರೆ ನಾವು ಬುಕ್ಸ್ ಓಪನ್ ಮಾಡಲ್ಲ ಅಂತ ಇರುತ್ತೆ ಅವ್ರು ಸ್ವಲ್ಪ ಜನ. ಹೌದು, ತುಂಬ ಜನ. ನಾನೇ ಬುಕ್ಸ್ ಕ್ಲೋಸ್ ಮಾಡಿ ಮರೆತು ಬಿಡ್ತೀವಿ ನಾವು, ಯಾಕಂದರೆ ಅಷ್ಟು ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸಲ್ಲಿ ನಾವು ಅದು ಎಲ್ಲ ಜ್ಞಾಪಕ ಇಟ್ಟಿರ್ತೀವಿ. ಎಕ್ಸಾಮ್ ಮುಗಿದಾದ್ಮೇಲೆ ನಮಗೆ ಮುಗೀತು, ನಾವು ಇನ್ನೊಂದ್ಸತಿ ನೋಡಲ್ಲ ಇದು ಪೇಪರ್ ಅಂತ ಆಗಿಬಿಡುತ್ತೆ ನಮಗೆ. ನೀವು ಅದೇ ಸ್ಟೂಡೆಂಟಿಗೆ 2 ತಿಂಗಳಾದಮೇಲೆ ನೀನು ಮತ್ತೆ ಇದು ಬರೀಬೇಕಂದ್ರೆ ಅವ್ನಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಅವ್ರ ಪೇರೆಂಟ್ಸಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಸರ್. ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅವರು 40 ಸಾವಿರ ಕೇಳಿದ್ರು ಎಕ್ಸಾಮ್ ಆದಮೇಲೆ, 40 ಸಾವಿರ ಕೊಡಿ ನಾವು ಮತ್ತೆ ಟೀಚ್ ಮಾಡ್ತೀವಿ. ಪೇರೆಂಟ್ಸ್ ಎಲ್ಲಿಂದ ತರಬೇಕು? ಒಂದು ಕೋಚಿಂಗಲ್ಲಿ ಫೀಸ್ 2 ಲ್ಯಾಕ್ ರುಪೀಸ್ ಸರ್ ಮಿನಿಮಮ್, ಒಂದು ವರ್ಷಕ್ಕೆ 2 ಲ್ಯಾಕ್. ಇಂಡಿಯಾಯಿಂದು ಆವ್ರೇಜ್ ಇನ್ಕಮೇ 2 ಲ್ಯಾಕ್ ಇದೆ. ಹೌದು, ಎಲ್ಲಿಂದ ಒಂದು 2 ಲ್ಯಾಕ್ ದುಡಿ ಅವ್ರ ಪೇರೆಂಟ್ಸ್ ಆ ಫೀಸ್ ಕಟ್ಟಿ ಮತ್ತೆ 40 ಸಾವಿರ ಸ್ಟೂಡೆಂಟ್ಸಿಗೆ ಹಾಕ್ತಾರೆ. ಸ್ವಲ್ಪ ಜನ ವಿಲೇಜಸಲ್ಲಿ ಇರ್ತಾರೆ, ಅವರಿಗೆ ಬೆಂಗಳೂರಿಗೆ ಬರಬೇಕು, ಅಲ್ಲೆಲ್ಲೋ ಬರಬೇಕು, ಅವರೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ಐ ವಾಸ್ ಪ್ರಿವಿಲೇಜ್, ನಾವು ಪ್ರಿವಿಲೇಜ್ ಇದ್ವಿ, ನಾವು ಬರ್ಬೋದು, ಕಾರಲ್ಲಿ ಬರ್ಬೋದು, ಬೈಕಲ್ಲಿ ಬರ್ಬೋದು. ಆ ಮಕ್ಕಳ ಹತ್ರ ಏನಿದೆ? ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಅವರು ಎತ್ತಿನ ಗಾಡಿದಲ್ಲಿ ಬಂದಿದ್ರು ಎಕ್ಸಾಮ್ ಬರೆಯೋಕ್ಕೆ. ಅಂಥ ಜನನೂ ಇದ್ದಾರೆ. ಅಂಥ ಜನ ಎಲ್ಲಿ ಹೋಗಬೇಕು ಅವ್ರಿಗೆ ಮತ್ತೆ ನೀವು ಎಕ್ಸಾಮ್ ಬರೀರಿ ಅಂದರೆ ಅವ್ರು ಮತ್ತೆ ಸ್ವಲ್ಪ ಜನ ಬುಕ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಗುಜ್ರಿದಲ್ಲಿ, ಅವ್ರು ಮತ್ತೆ ಗುಜ್ರಿದಿಂದ ವಾಪಸ್ ತಂದರು ಬುಕ್ಸ್. ಇದೆಲ್ಲ ಮಾಡಿದರೆ ಸ್ಟೂಡೆಂಟ್ಸ್ ಮೇಲೆ ನೀವು ಇದು ಬಹಳ ಕೆಡ್ದಿದ್ದು ಹೇಳ್ತಾ ಇರೋದು. ನೀವು ಸ್ಟೂಡೆಂಟ್ಸಿಗೆ ಜಾಸ್ತಿ ಟೈಮ್ ಸಿಗುತ್ತೆ ಮಾಡೋಕ್ಕೆ ಅಂತ. ದಟ್ ಈಸ್ ದ ವರ್ಸ್ಟ್. ನಾನು ಉಲ್ಟಾ ಇದು ಇರೋದು. ನೀಟ್ ಹೆಂಗಿರುತ್ತೆ ಅಂದರೆ ನಾವು ಎಷ್ಟು ಬೇಗ ಬರಿತೀವಿ ಅಷ್ಟೇ ಒಳ್ಳೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಬಹಳ ಕಷ್ಟ ಸರ್. ನೀವು ಇನ್ನೊಂದ್ಸತಿ ನೀಟ್ ಬರೀರಿ ಅಂದರೆ ನನಗೆ ಒಂದು ಟೈಪ್ ಆಗಿಬಿಡ್ತು, ಹೆಂಗೆ ಬರೀತಾರೋ ಪಾಪ ಮಕ್ಕಳು ಅವರು ಅಂತ. ಈಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು, ಬಟ್ ನೀವು ಈ ಹೋರಾಟಕ್ಕೆ ಹೇಗೆ ಧುಮುಕಿದ್ರಿ ಅಂತ ನಿಮ್ಮ ಮನಸ್ಸಲ್ಲಿ ಏನು ಕಾಡ್ತು ಅಂತ ಅಂದರೆ ಕಾಡ್ತು ಅಂದರೆ ಸರ್, ನಾವು ಸಿಸ್ಟಮ್ ನೋಡ್ತಾ ಇದ್ವಿ. ನಾಟ್ ಜಸ್ಟ್ ನೀಟ್. ಇನ್ನೊಂದು ನಾನು ನಿಮ್ಮ US-ಗೆ ಹೇಳಬೇಕು, ಬರೀ 1 ನೀಟ್ ನಡೆಯಲ್ಲ, 3 ನೀಟ್ ನಡೆಯೋದು. ನೀಟ್ UG, ನೀಟ್ PG, ನೀಟ್ ಸೂಪರ್ ಸ್ಪೆಷಾಲಿಟಿ ಅಂತ 3 ನೀಟ್ ನಡೆಯೋದು. ನೀಟ್ UG ಇವ್ರು ಯಾರು 12th ಸ್ಟ್ಯಾಂಡರ್ಡ್ ಆದಮೇಲೆ ಮಕ್ಕಳು ಕೊಟ್ಟರಲ್ಲ ಅವರು. ಬಟ್ ನೀಟ್ PG ಮತ್ತು ನೀಟ್ ಸೂಪರ್ ಸ್ಪೆಷಾಲಿಟಿ ಅಂತ ಇರುತ್ತೆ. MBBS ಆದಮೇಲೆ ನೀವು ನೀಟ್ PG ಕೊಡಬೇಕು ಪೋಸ್ಟ್ ಗ್ರ್ಯಾಜುಯೇಷನಿಗೆ. ಅದರಾದಮೇಲೆ ಸೂಪರ್ ಸ್ಪೆಷಾಲಿಟಿ ನೀವು ಮಾಡಬೇಕಂದ್ರೆ ಅದಕ್ಕೆ ನೀಟ್ SS ಬರೀಬೇಕು ಸರ್. ನೀಟ್ PG 2 ತಿಂಗಳು ಮುಂಚೆ ಇವರು ಇನ್ಫಾರ್ಮ್ ಮಾಡಿದ್ದಾರೆ, ನೀವು ಪೇಪರ್ ನೀವೇನು ಬರೀತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ರು, ಅದರಿಂದ ಫುಲ್ ನಾವು ಇದು ಪ್ಯಾಟ್ರನ್ನೇ ಚೇಂಜ್ ಮಾಡಿಬಿಟ್ಟು, ಸಿಲೆಬಸ್ ಅಲ್ಲ ಸರ್, ಸಿಲೆಬಸ್ ಸೇಮ್ ಇರುತ್ತೆ, ಪ್ಯಾಟ್ರನ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜಸ್ಟ್ 2 months ಬ್ಯಾಕ್. ಮಕ್ಕಳಿಗೆ ಆ ಪ್ಯಾಟ್ರನ್ ಏನಂತ ಗೊತ್ತಿಲ್ಲ, ಎಕ್ಸಾಮ್ ಯಾವತ್ತು ಆಗುತ್ತೆ ಅಂತ ಗೊತ್ತಿಲ್ಲ. ದೇ ಜಸ್ಟ್ ಆಮೇಲೆ ನೀವು ಅರ್ಥ ಮಾಡಬೇಕು, ನಾವು ಯಾವಾಗ ಬರೀತೀವಿ ಅಂದರೆ ನೀಟ್ PG ವೆನ್ ವಿ ಆರ್ ಆಫ್ಟರ್ ಇಂಟರ್ನ್ಶಿಪ್. ನಮಗೆ ಜಸ್ಟ್ ಹೇಳಿದೆ ನಿಮ್ಮ US-ಗೆ, ನಾವು ಇಂಟರ್ನ್ಶಿಪ್ಪಲ್ಲಿ 36 hours ಡ್ಯೂಟಿ ಮಾಡ್ತೀವಿ ಸರ್. ದಟ್ ಈಸ್ ಇಟ್ ಸೆಲ್ಫ್ ಅ ವೆರಿ ಬಿಗ್ ಪ್ರಾಬ್ಲಮ್. ನೀವು ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೋಗಿದ್ರೆ 8 hours ಜಾಸ್ತಿ ನಿಮಗೆ ವರ್ಕ್ ಮಾಡಿಸಲ್ಲ. ಇಲ್ಲಿ ನಮಗೆ 36 hours ಕಂಟಿನ್ಯೂಸ್ ನಮಗೆ ಕೆಲಸ ಮಾಡಿಸ್ತಾರೆ. ಓಕೆ. ನಮಗೆ ನಿದ್ದೆ ಇರಲ್ಲ, ಊಟ ಇರಲ್ಲ. ಇದರಲ್ಲೂ ನಾವು 21 ಸಬ್ಜೆಕ್ಟ್ಸ್ ಓದಬೇಕು. ನಾನೀಗ ನನ್ನ ಬುಕ್ಸ್ ಇಟ್ಟರೆ ಸರ್ ಈ ಫುಲ್ ವಾಲ್ ತನಕ ಹೋಗುತ್ತೆ, ಅಷ್ಟು ಜಾಸ್ತಿ ನಮ್ಮ ಬುಕ್ಸ್ ಇದ್ದಾವೆ. ಓಕೆ. ಸೊ ಅಷ್ಟು ಬುಕ್ಸ್ ನಾವು ಓದಬೇಕು ಇಂಟರ್ನ್ಶಿಪ್ ಟೈಮಲ್ಲಿ. ಅದು ನಮಗೆ 2 ತಿಂಗಳು ಮುಂಚೆ ಇವ್ರು ಹೇಳ್ತಾರೆ ನಿಮ್ದೆಲ್ಲ ಇದು ಪ್ಯಾಟ್ರನ್ನೇ ಚೇಂಜ್ ಆಗಿಬಿಡುತ್ತೆ ಅಂತ. 2020ದಿಂದ ನೆಕ್ಸ್ಟ್ ಎಕ್ಸಾಮ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಎ ಎಕ್ಸಾಮ್ ದಟ್ ಈಸ್ ಈಕ್ವಿವೆಲೆಂಟ್ ಟು US in the ಸಿಸ್ಟಮ್.